ಒಂದ್ಸರಿ ನಮ್ಮ ಭಕ್ತಿ ಭಂಡಾರಿ ಬಸವಣ್ಣನವರ ಮನೆಗೆ ಕಳ್ಳನೊಬ್ಬ ನುಗ್ಗಿ ಅವರ ಮನೆಯ ಹಸುವನ್ನ ಕತ್ಕೊಂಡು ಹೋಗ್ಬಿಟ್ಟ. ಬಸವಣ್ಣನವರಿಗೆ ವಿಷಯ ತಿಳಿತು. ಬಸವಣ್ಣನವರು ತಮ್ಮ ಮನೆಯ ಸೇವಕರಿಗೆ ಹೇಗಾದರೂ ಮಾಡಿ ಆ ಕಳ್ಳನನ್ನು ಹುಡುಕೊಂಡು ಕರ್ಕೊಂಡು ಬರ್ರಿ ಅಂತ ಹೇಳಿದರು. ಮಾರನೇ ದಿನ ಸೇವಕರು ಊರೆಲ್ಲ ಹುಡುಕಿ ಆ ಕಳ್ಳನನ್ನು ಕಂಡು ಹಿಡಿದು ಕರ್ಕೊಂಡು ಬಂದು ಅವ್ರ ಮುಂದೆ ನಿಲ್ಲಿಸಿದ್ರು. ಕಳ್ಳನಿಗೆ ಒಳಗೇ ಹೆದರಿಕೆ. ಬಸವಣ್ಣನವರು ನೋಡಿದ್ರೆ ಮಹಾಮಂತ್ರಿ, ಅವ್ರೇನು ಶಿಕ್ಷೆ ಕೊಡ್ತಾರೋ ಏನೋ ಅಂತ. ಬಸವಣ್ಣನವರು ಕಳ್ಳನಿಗೆ ಹೇಳಿದ್ರು, ಅಲ್ಲಪ್ಪ, ಬರೀ ಹಸುವನ್ನಷ್ಟೇ ಕರ್ಕೊಂಡು ಹೋಗಿದೆಯಲ್ಲ, ಕರುವನ್ನು ಸಹ ಕರ್ಕೊಂಡು ಹೋಗಬಾರ್ದಾಗಿತ್ತೆ. ಹಸು ಇಲ್ಲದೆ ಕರು ಹೆಂಗಪ್ಪ ಇರುತ್ತೆ? ದಯವಿಟ್ಟು ಅದನ್ನು ಸಹ ಕರ್ಕೊಂಡು ಹೋಗು ಅಂತ ಅಂದರು. ಈ ಮಾತನ್ನು ಕೇಳಿ ಕಳ್ಳನ ಹೃದಯ ಕರಗ್ಬಿಡ್ತು. ಅವನು ತಬ್ಬಿಬ್ಬಾಗ್ಬಿಟ್ಟ. ಕಳ್ಳ ಬಸವಣ್ಣನವರ ಪಾದಗಳಿಗೆ ಅಡ್ಡಬಿದ್ದ, ಶರಣನಾಗಿ ಬದಲಾದ.